ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ಮುಂಜಾನೆ ಸಮಯದಲ್ಲಿ ಈ ದೈನಂದಿನ ಧ್ಯಾನದಲ್ಲಿ ನಿಮ್ಮೆಲ್ಲರನ್ನ ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಇದನ್ನು ವಾಚ್ ಮಾಡುತ್ತಾ ಇರುವಂಥ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ದಿನ ವಿಶೇಷವಾದ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿಮ್ಮ ಮಾತುಗಳು ಕ್ಷಮಿಸುವ ಮಾತುಗಳಾಗಿರಲಿ ಅಥವಾ ಕ್ಷಮೆಯ ಪ್ರಾರ್ಥನೆ. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಶರೀರವು ಗಾಯಪಟ್ಟು ಜಜ್ಜಲ್ಪಟ್ಟ ಸ್ಥಿತಿಯಲ್ಲಿ ಯೇಸು ಸ್ವಾಮಿ ನುಡಿದಂಥ ಮಾತು, ಈಗ ಓದಿಕೊಂಡಂಥ ಮಾತು ಏನು ಹೇಳ್ತಾ ಇದ್ದಾರೆ? ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ಯಾರನ್ನ ಕ್ಷಮಿಸೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದಾರೆ? ಈಟಿಯಿಂದ ಚುಚ್ಚಿದವರನ್ನು, ಮುಖಕ್ಕೆ ಉಗುಳಿದವರನ್ನು ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಸ್ವಾಮಿ, ತಂದೆಯೇ, ಅವರು ಏನು ಮಾಡ್ತಾ ಇದ್ದಾರೆ ಅವರಿಗೆ ತಿಳಿಯದು, ಅವರನ್ನು ಕ್ಷಮಿಸಿರಿ. ಸಹಿಸಲಾಗದ ನೋವಿನಿಂದ ಅವಮಾನಕರವಾದ ಮರಣವನ್ನು ಹೊಂದುತ್ತಿರುವ ಸಮಯದಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾಡಿದಂಥ ಪ್ರಾರ್ಥನೆ, ತಂದೆಯೇ, ಅವರನ್ನು ಕ್ಷಮಿಸು. ಯೇಸು ಕ್ರಿಸ್ತನು ಇತರರಿಗಾಗಿ ಪ್ರಾರ್ಥನೆ ಮಾಡಿದರು. ಅದು ಯಾರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ? ನಿಂದಿಸಿದವರಿಗೆ, ಮುಖಕ್ಕೆ ಉಗುಳಿದವರಿಗೆ, ಆತನನ್ನು ಶಿಲುಬೆಗೆ ಹಾಕಿದವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ. ತಂದೆಯೇ, ಅವರನ್ನು ಕ್ಷಮಿಸು. ಅವರಾದರೂ ಸ್ನೇಹಿತರಾಗಿರಲಿಲ್ಲ, ಬದ್ಧ ವೈರಿಗಳಾಗಿದ್ದರು. ಆ ಬದ್ಧ ವೈರಿಗಳಿಗಾಗಿ, ವಿರೋಧಿಗಳಿಗಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಯಾವ ಪ್ರಾರ್ಥನೆ? ಕ್ಷಮೆಯ ಪ್ರಾರ್ಥನೆ. ಪ್ರೀತಿಯುಳ್ಳ ದೇವಜನರೇ, ಆತನ ಮಕ್ಕಳಾದಂಥ ನಾವುಗಳು ಸಹ ಕ್ಷಮೆಯ ಪ್ರಾರ್ಥನೆ ಮಾಡಬೇಕು. ಒಂದು ಬೇವಿನ ಮರವನ್ನು ಕಡಿದ ಹಾಗೆಲ್ಲ ಅದರಲ್ಲಿ ಕಹಿಯಾದ ವಾಸನೆ ಬರುತ್ತದೆ. ಆದರೆ ಒಂದು ಗಂಧದ ಮರವನ್ನು ಕಡಿದರೆ ಅದರಿಂದ ಸುವಾಸನೆಯ ವಾಸನೆ ಬರುತ್ತದೆ. ಅದೇ ವಿಧದಲ್ಲಿ ದೇವ ಮಕ್ಕಳ ಜೀವಿತದಲ್ಲಿ ಕ್ಷಮಾಪಣೆಯ ಸ್ತೋತ್ರ ವಾಸನೆ ಯಾವಾಗಲೂ ಬರುವಂಥದ್ದಾಗಿರಬೇಕು. ನಮ್ಮ ಪ್ರೀತಿಯ ರಕ್ಷಕನಾದ ಯೇಸು ಸ್ವಾಮಿ ಅವರು ಶಿಲುಬೆಯಲ್ಲಿ ಆಡಿದ ಮಾತುಗಳನ್ನು ಸ್ತೋತ್ರ ನೋಡಿಕೊಂಡೆವು. ಎಂಥ ಮಾತುಗಳು! ಕ್ಷಮಿಸುವಂಥ ಮಾತುಗಳು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಮಾತುಗಳು ಸಹ ಕ್ಷಮಿಸುವ ಮಾತುಗಳಾಗಿರಲಿ, ಮತ್ತೊಬ್ಬರನ್ನು ಮನ್ನಿಸುವ ಮಾತುಗಳಾಗಿರಲಿ. ಒಂದು ಸಾರಿ ಒಬ್ಬ ಬೋಧಕನು ಒಂದು ಗ್ರಾಮಕ್ಕೆ ಹೋಗಿ ಯೇಸು ಸ್ವಾಮಿಯ ಸುವಾರ್ತೆಯ ಕುರಿತಾಗಿ ಆ ಹಳ್ಳಿಯಲ್ಲಿರುವಂಥ ಎಲ್ಲ ಜನರಿಗೆ ಬೋಧನೆ ಮಾಡುತ್ತಾ ಇದ್ದನು. ಆದರೆ ಆ ಹಳ್ಳಿಯ ಮುಖಂಡನಿಗೆ ಈ ಬೋಧಕನು ಊರಿಗೆ ಬರುವುದು ಇಷ್ಟವಿರಲಿಲ್ಲ. ಅದು ಬುಡಕಟ್ಟು ಜನಾಂಗವಾಗಿತ್ತು. ಆ ಹಳ್ಳಿಯ ನಾಯಕ ಏನು ಮಾಡಿದನಂತ ಹೇಳಿದ್ರೆ, ಬಾಣದಿಂದ ಇವನಿಗೆ ಗುರಿ ಇಟ್ಟು ಹೊಡೆದು ಅವನನ್ನು ಕೊಂದು ಹಾಕಿದನು. ಸ್ತೋತ್ರ. ಆ ಸುವಾರ್ತಿಕನು ತೀರಿ ಹೋದನು. ಕೆಲವು ದಿನಗಳ ತರುವಾಯ ಆ ಸುವಾರ್ತಿಕನ ಮಗನು ತಂದೆಯ ವಸ್ತ್ರಗಳನ್ನು ತೆಗೆದುಕೊಂಡು ಆ ಗ್ರಾಮದ ನಾಯಕನ ಬಳಿಗೆ ಹೋಗಿ, ಅಯ್ಯ, ನೀವು ಕೊಂದು ಹಾಕಿದ ಆ ಸುವಾರ್ತಿಕ ಮಗನೇ ನಾನು, ಇವು ನನ್ನ ತಂದೆಯ ವಸ್ತ್ರಗಳು, ನೀವು ನೋಡಲು ನನ್ನ ತಂದೆಯ ಹಾಗೆ ಇದ್ದೀರಾ, ದಯವಿಟ್ಟು ಈ ವಸ್ತ್ರಗಳನ್ನು ನೀವು ಹಾಕಿಕೊಳ್ಳ್ರಿ ಎಂಬುದಾಗಿ ಹೇಳಿದನು. ಆ ಹುಡುಗನ ಮಾತುಗಳು ಆ ಗ್ರಾಮದ ಆ ಬುಡಕಟ್ಟು ನಾಯಕನ ಹೃದಯವನ್ನು ಕರಗಿಸಿದವು. ಬಾಣದಂತೆ ಆ ಮಾತುಗಳು ಚುಚ್ಚಿದವು. ಸ್ತೋತ್ರ. ಅವನು ಹೇಳಿದ, ನೀನು ನನ್ನನ್ನು ಕೊಂದು ಹಾಕುವುದಕ್ಕಾಗಿ ಇಲ್ಲಿ ಬರುತ್ತಿ ಎಂಬುದಾಗಿ ನಾನು ನಂಬಿದ್ದೆ, ಆದರೆ ನೀನು ಕೊಂದು ಹಾಕಲು ಬರಲಿಲ್ಲ. ಆ ತಂದೆಯ ಸ್ಥಾನವನ್ನು ನೀನು ನನ್ನಲ್ಲಿ ನೋಡಿ ನೀನು ಪ್ರೀತಿಯಿಂದ ನನ್ನನ್ನು ಕ್ಷಮಿಸಿದ್ದಕ್ಕಾಗಿ, ಮನ್ನಿಸಿದ್ದಕ್ಕಾಗಿ ನನ್ನ ಮನಸ್ಸು ಕರಗಿ ಹೋಯಿತೆಂಬುದಾಗಿ ಆ ಮಗನನ್ನು ಅಪ್ಪಿಕೊಂಡನು. ನಂತರ ಯೇಸುವನ ಪ್ರೀತಿಯನ್ನು ತಿಳಿದುಕೊಂಡು ರಕ್ಷಣೆ ಹೊಂದಿದನು. ಪ್ರೀತಿಯುಳ್ಳ ದೇವಜನರೇ, ಒಂದು ನಾವು ತೋರಿಸುವಂಥ ಅಕ್ಷಮಾಪಣೆಯ ಪ್ರೀತಿ, ಸ್ತೋತ್ರ, ಕ್ಷಮಾಪಣೆಯ ಆ ಮನ್ನಿಸುವ ಮಾತು, ಸ್ತೋತ್ರ, ನಮ್ಮ ವಿರೋಧವಾಗಿ ಎಷ್ಟೇ ಜನ ಎದ್ದಿದ್ದರು, ಸ್ತೋತ್ರ, ಇದ್ದರೂ ಅವರು ಸಹ ಆಪ್ತ ಮಿತ್ರರಾಗುವಂತೆ ಆ ಕ್ಷಮಿಸುವ ಮಾತುಗಳು ಮಾಡುವಂಥದ್ದಾಗಿದೆ. ಹಾಗಾದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನುಡಿದ ಹಾಗೆ, ತಂದೆಯೇ ಅವರನ್ನು ಕ್ಷಮಿಸೆಂಬುದಾಗಿ ಪ್ರಾರ್ಥಿಸಿದ ಹಾಗೆ, ನಾವು ಸಹ ನಮ್ಮ
ವಿರೋಧಿಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮನ್ನು ವಿರೋಧಿಸುವಂಥ ಜನರಿಗಾಗಿ ಸ್ತೋತ್ರ ಮನ್ನಿಸಿ ಪ್ರಾರ್ಥಿಸಿ ಅವರನ್ನು ಪ್ರೀತಿಸೋಣ. ಕರ್ತನ ತಾನೇ ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನೀವು ಶಿಲುಬೆಯಲ್ಲಿ ವೇದನೆಗಳನ್ನು ದೇವರೇ ಅನುಭವಿಸುತ್ತಾ ಇದ್ದರೂ ಕೂಡ ದೇವರೇ ನಿಮ್ಮಿಂದ ಮನ್ನಿಸುವ ಮಾತು ಹೊರಡಿತು. ದೇವರೇ, ಕ್ಷಮಿಸುವ ಪ್ರಾರ್ಥನೆ ಮಾಡಿದರೆ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ನಾವು ಸಹ ನೋವನ್ನು ಅನುಭವಿಸಿದ್ದೇವೆ, ನಿಂದೆಯನ್ನು ಅನುಭವಿಸಿದ್ದೇವೆ. ದೇವರೇ, ನಮಗೆ ಯಾರೆಲ್ಲ ವಿರೋಧವಾಗಿ ನಿಂತುಕೊಂಡಿದ್ದಾರೋ, ವಿರೋಧವಾಗಿ ಕಾರ್ಯ ಮಾಡುತ್ತಾ ಇದ್ದಾರೋ ಅವರಿಗಾಗಿ ಪ್ರಾರ್ಥಿಸುವಂತೆ, ಮನ್ನಿಸುವಂತೆ, ಪ್ರೀತಿಸುವಂಥ ಒಂದು ಕೃಪೆಯನ್ನು ನಮಗೆ ದಯಪಾಲಿಸಿರಿ. ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನು ಅದ್ಭುತವಾಗಿ ನಡೆಸಿರಿ. ನಿನ್ನ ದೈವಿಕವಾದ ಹಸ್ತ ನಿನ್ನ ಜನರ ಸಂಗಡ ಇರಲಿ. ನೀವು ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ವಾಕ್ಯವನ್ನು ಧ್ಯಾನಿಸಿದ ಹಾಗೆ ಇತರರನ್ನು ಮನ್ನಿಸೋಣ, ಕ್ಷಮಿಸೋಣ. ನಮ್ಮಿಂದ ಕ್ಷಮಿಸುವ ಮಾತುಗಳು ಹೊರಟು ಬರಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.